ಟೀಚರ್ ಇದ್ರೆ ಮಕ್ಕಳಿರಲ್ಲ, ಮಕ್ಕಳಿದ್ರೆ ಟೀಚರ್ ಇರಲ್ಲ, ಎರಡೂ ಇದ್ರೆ ಬಿಲ್ಡಿಂಗ್ ಇರಲ್ಲ. ಈ ಪ್ರಾಬ್ಲಮ್ಗಳಿಗೆ ಪ್ರಾಬ್ಲಮ್. ಆದರೆ ಏನೂ ಇರಿದಿದ್ರು ಏನಾಗಬಹುದು ಅನ್ನಕ್ಕೆ ಬಹಳ ಜನ ನಿದರ್ಶನ ಇದೆ. ಉದಾಹರಣೆಗೆ ನೋಡಿ, ನಮ್ಮ DM ನಂಜುಂಡಪ್ಪನವರಿದ್ರು ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದ್ತಾ ಇದ್ರು. ಎಷ್ಟು ದೊಡ್ಡ ಎಕಾನಮಿಸ್ಟ್ ಆದ್ರು, ಅರ್ಥಶಾಸ್ತ್ರಜ್ಞ ಆದ್ರು ಅವರು. ಈಗಲೂ ಹೇಳ್ತಾರಲ್ಲ ನಮ್ಮ ರಾಜಕಾರಣಿಗಳು, ನಂಜುಂಡಪ್ಪನವರ ವರದಿ ಪ್ರಕಾರ ಅಂತಾರಲ್ಲ, ಅವರೇ ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಪಾಪ ಓದ್ಕೊಂಡು ಮುಂದಕ್ಕೆ ಹೋಗಿದ್ದು ಅಂಥವ್ರಿಗೆ ಎಷ್ಟು ಜನ ಬೇಕು ನಮಗೆ. ಅದಕ್ಕೆ ಹೇಳಿದ್ರು, ಆಸಕ್ತಿ ಇದ್ದ ಕಡೆ, ಆಸ್ಥೆ ಇದ್ದ ಕಡೆ ಯಶಸ್ಸು ಅನ್ನೋದು ಸಹಜ, ಏನು ತಡೆಯೋಕ್ಕೆ ಆಗಲ್ಲ. ಶಾರ್ಟ್ ಕಟ್ ಬೇಡ. ಅದಕ್ಕೆ ಇಂತಹ ಒಂದು ಸ್ಕೂಲ್ ಬಗ್ಗೆ ಹೇಳಲೇಬೇಕು ನಾವು. ದಾವಣಗೆರೆ ಜಿಲ್ಲೆನಲ್ಲಿದೆ. ಈ ಟೀಚರು ಒಬ್ಬರೇ ಏಕಾಂಗಿ ಮನುಷ್ಯ. ಆದರೆ ಮಕ್ಕಳನ್ನು ಮಾತ್ರ ಒಳ್ಳೆ ಆರ್ಮಿ ಟೈಪ್ ಟ್ರೈನ್ ಮಾಡ್ತಿದ್ದಾರಂತೆ. ನೋಡೋಣ, ಲೆಟಸ್ ಸಿ ಏನು ಮಾಡ್ತಿದ್ದಾರೆ ಈ ಆರ್ಮಿ ಮ್ಯಾನ್ ಆಫ್ ಎಜುಕೇಶನ್ ಡಿಪಾರ್ಟ್ಮೆಂಟ್. ನೋಡೋಣ, ಲೆಟ್ಸ್ ಗೋ, ದಾವಣಗೆರೆಗೆ ಹೋಗೋಣ. ಕೇಳಿದ ಪ್ರಶ್ನೆಗಳಿಗೆ ಹೀಗೆ ಪಟಪಟನೆ ಉತ್ತರ ನೀಡೋ ಮಕ್ಕಳು. ರಾಜ್ಯದ ಎಲ್ಲ ಜಿಲ್ಲೆಗಳು ಜ್ಞಾನಪೀಠ ಪುರಸ್ಕೃತರ ಹೆಸರು ಸೇರಿ ದೊಡ್ಡವರೇ ನಾಚುವಂತೆ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಈ ಮಕ್ಕಳು ಓದಿರೋದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಸಮೀಪವಿರೋ ಕೊರಚರಹಟ್ಟಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಈ ಮಕ್ಕಳು ಹೀಗೆ ಕ್ರಿಯಾಶೀಲವಾಗಿರೋಕೆ ಕಾರಣ ಇಲ್ಲಿನ ಶಿಕ್ಷಕ ತಿಪ್ಪೇಸ್ವಾಮಿ. 1ನೇ ಕ್ಲಾಸಿನಿಂದ 5ನೇ ತರಗತಿವರೆಗೆ ಇಲ್ಲಿ ಶಾಲೆ ಇದ್ದು ತಿಪ್ಪೇಸ್ವಾಮಿ ಒಬ್ಬರೇ ಶಿಕ್ಷಕರು. ಇವತ್ತು ಈ ಮಕ್ಕಳಿಂದ ನಮಗೆ ಇಂಥ ಗುರುಸ್ಥಾನ ಸಿಕ್ಕಿದೆ. ಈ ಸ್ಥಾನ ಕೊಟ್ಟಿರ್ತಕ್ಕಂಥ ಈ ಮಕ್ಕಳಿಗೆ ನಾವು ಎಷ್ಟು ಕಲಿಸಿದ್ರು ಕೂಡ ನಮಗೆ ಕಡಿಮೆ. ಈ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿತು ದೊಡ್ಡ ಅಧಿಕಾರಿಗಳಾದ್ರೆ ಅದೇ ನಮಗೆ ಕಲಿಸ್ತಕ್ಕಂಥ ಒಂದು ಗೌರವ. ಈ ಶಾಲೆಯಲ್ಲಿ ಒಟ್ಟು 22 ಮಕ್ಕಳಿದ್ದು ಎಲ್ಲಾ ವಿಷಯಗಳಿಗೂ ತಿಪ್ಪೇಸ್ವಾಮಿಯವರೇ ಪಾಠ ಮಾಡ್ತಾರೆ. 8 ವರ್ಷಗಳಿಂದ ಇಲ್ಲಿ ಶಿಕ್ಷಕರಾಗಿರೋ ತಿಪ್ಪೇಸ್ವಾಮಿ ಮಕ್ಕಳಿಗೆ ಬೇಕಾದ ಎಲ್ಲ ಸೌಕರ್ಯವನ್ನ ಒದಗಿಸಿದ್ದಾರೆ. ಬರೀ ಸಂಬಳಕ್ಕೆ ಕೆಲಸ ಮಾಡದೆ ಮಕ್ಕಳಿಗೆ ಶಿಸ್ತು, ಸ್ವಚ್ಛತೆ ಜೊತೆ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದ್ದಾರೆ. ಈ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳಿದ್ರೂ ಒಬ್ಬರೇ ಶಿಕ್ಷಕರು ಅನ್ನೋ ಕೊರತೆ ಇದೆ. ಆದ್ರೆ ಆ ಕೊರತೆಯನ್ನ ತಿಪ್ಪೇಸ್ವಾಮಿ ನೀಡುತ್ತಿದ್ದಾರೆ. ಕನ್ನಡ, ಇಂಗ್ಲಿಷ್, ಗಣಿತ, ಸಮಾಜ, ವಿಜ್ಞಾನ ಎಲ್ಲ ಹೇಳ್ಕೊಡ್ತಾರೆ. ನಾವು ಏನು ಫಸ್ಟ್ ಕಲಿತಾಗ ನಮಗೆ ಪೆನ್ಸಿಲು, ರಬ್ಬಲ್ಲು, ಮೆಂಡರು ಎಲ್ಲ ಕೊಡ್ತಾರೆ. ನಮಗೆ ಟೀಚರ್ ಮಾತು ಕಂಡು ತುಂಬಾ ಇಷ್ಟ ಆಗತ್ತೆ. ಈಗಿನ ಕಾಲದಲ್ಲಿ ಒಬ್ಬರೇ ಶಿಕ್ಷಕರು ಶಾಲೆಯನ್ನ ನಿರ್ವಹಣೆ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇಡೀ ಶಾಲೆಯನ್ನ ನಿಭಾಯಿಸಿಕೊಂಡು ಹೋಗ್ತಿರೋ ತಿಪ್ಪೇಸ್ವಾಮಿ ಕೆಲಸಕ್ಕೆ ಗ್ರಾಮಸ್ಥರು ಶಭಾಷ್ ಹೇಳ್ತಾರೆ. ಮಧು ನಾಗರಾಜ್, ಕುಂದವಾಡ, ಪಬ್ಲಿಕ್ ಟಿವಿ, ದಾವಣಗೆರೆ. ರೈಟ್, ನೋಡೋಣ ತಿಪ್ಪೇಸ್ವಾಮಿ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಇವತ್ತಿನ ಈ ಪಬ್ಲಿಕ್ ಹೀರೋ ಸ್ಥಾನಕ್ಕೆ. ನಮಸ್ಕಾರ ಸರ್, ವೆಲ್ಕಮ್ ಟು ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ಕುರ್ಚಿಗೆ ನಿಮಗೆ ಸ್ವಾಗತ. ನಮಸ್ಕಾರ ಸರ್. ರಂಗನಾಥ್ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಯಾವ ಊರು? ಮೂಲ ದಾವಣಗೆರೆನಾ? ನಮಸ್ಕಾರ ಸರ್. ಸರ್ ನಾವು ಕೊಟ್ಟೂರು ಸರ್, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಕೊಟ್ಟೂರು ಹರಿಹರ ರೈಲ್ವೆ ಲೈನ್ ಇದೆ. ಬಹಳ ಹಳೇ ಕಾಲದ ಒಂದು ಬೇಡಿಕೆ ನಮ್ದು. ಕೊಟ್ಟೂರು ಹರಿಹರಕ್ಕೆ ರೈಲು ಮಾರ್ಗ ಬೇಕು ಅನ್ನೋದು. ನನ್ನ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ಓಕೆ, ಎಲ್ಲರೂ ನಮಸ್ಕಾರ ಹೇಳಿದ್ರಿ, ತಲುಪಿದೆ. ನಂದು ಒಂದೇ ಒಂದು ಪ್ರಶ್ನೆ ನಾಗರಾಜ್ ಮೇಷ್ಟ್ರೆ, ಹೇಳಿ ಸರ್. ನೀವು ಇಡೀ ಸ್ಕೂಲ್ಗೆ ಒಬ್ಬರೇ ಯಾಕಾಗಿದ್ದೀರಿ? ಸರ್ ತಿಪ್ಪೇಸ್ವಾಮಿ ಅವರೇ. ಇಲ್ಲ ಸರ್, ಈಗ ಹೇಳಿ ಸರ್. ಇಡೀ ಸ್ಕೂಲ್ ಒಬ್ಬರೇ ಯಾಕೆ? ಈಗ ನಮ್ಮ ಬಿಒರು ಒಂದು ಅತಿಥಿ ಶಿಕ್ಷಕರನ್ನು ಒಬ್ರು ಕೊಟ್ಟಿದ್ದಾರೆ ಸರ್ ನಿನ್ನೆಯಿಂದ. ಈಗ ನಮ್ಮ ಅಧಿಕಾರಿಗಳು ಎಲ್ಲ ರೀತಿ ಸಹಕಾರ ಮಾಡ್ತಿದ್ದಾರೆ ಸರ್ ನಮಗೆ. ಅಲ್ಲ, ನಾನು ಕೇಳಿದ್ದು ಪ್ರಶ್ನೆ, ಇಷ್ಟು ವರ್ಷ ನೀವು ಒಬ್ಬರೇ ಟೀಚರ್ ಯಾಕಿದ್ರಿ? ಇಲ್ಲ ಸರ್, ನಾವು ಇದ್ರು ಸರ್, ಮಂಜುನಾಥ್ ಪಾಟೀಲ್ ಶಿಕ್ಷಕರು ಇದ್ರು ಸರ್ ಈಗ ನಮ್ಮದೇ. ಈಗ ನಿನ್ನೆ ಒಬ್ಬ ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅಲ್ಲ ಸರ್, ಕಾಲೇಜ್ಗಳಲ್ಲಿ ಎಲ್ಲ ಪ್ರೊಫೆಸರ್ಗಳಿಗೆ ವಾರಕ್ಕೆ 8 ಗಂಟೆ ಪಾಠ ಮಾಡಿ, 3 ಗಂಟೆ ಪಾಠ ಮಾಡಿ, 12 ಗಂಟೆ ಪಾಠ ಮಾಡಿ ಅಂತಿದ್ರು. ಈಗ ತುಂಬಾ ಜಾಸ್ತಿ ಆಗೋಗ್ತಿದೆಪ್ಪ, ಟೀಚಿಂಗೇ ಮಾಡಕ್ಕಾಗ್ತಾ ಇಲ್ಲ ಅಂತಾರೆ. ನೀವೇನು ಮೇಷ್ಟ್ರೆ, 5ನೇ ಕ್ಲಾಸ್ಗೆ ಮಕ್ಕಳಿಗೆ 5 ಕ್ಲಾಸ್ ಪಾಠ ಮಾಡ್ತೀನಿ ಅಂತಂದ್ರೆ ನೀವು ಮನೆಗೆ ಓದ್ತಿರೋ ಓದಲ್ವೋ? ಹೆಂಡತಿ ಮಕ್ಕಳೇನಾದ್ರು ಇದ್ದಾರೋ ಇಲ್ವೋ? ಸರ್ ನನಗೆ ನಮ್ಮ ನವೆಂಬರ್ 1 ನಮಗೆ ಕರ್ನಾಟಕ ರಾಜ್ಯೋತ್ಸವ ಅಲ್ಲ ಸರ್, ದಿನನಿತ್ಯ ನನಗೆ ಕನ್ನಡ ರಾಜ್ಯೋತ್ಸವನೇ ಸರ್ ನಮಗೆ.
ದಿನ ನಮ್ಮ ಮಕ್ಕಳು ದಿನನಿತ್ಯ ನಮ್ಮ ನಾಡಿನ ಬಗ್ಗೆ ನಮ್ಮ ರಾಷ್ಟ್ರದ ಬಗ್ಗೆ ದಿನ ಹೇಳ್ತಾನೆ ಇರ್ತಾರೆ. ಅದೇ ನನ್ನ ಕಾಯಕ ಸರ್. ಹಂಗಲ್ಲ, ಆ ಮಕ್ಕಳ ಶ್ರೇಯಸ್ಸು, ಆ ಮಕ್ಕಳ ಅಭಿವೃದ್ಧಿಯಲ್ಲೇ ನನಗೆ ಸುಖ ಕಾಣ್ತಾ ಇದೆ. ಅಂದ್ರೆ ನೀವು ಎಷ್ಟೊತ್ತು ಸ್ಕೂಲ್ಗೆ ಬರ್ತೀರಿ ಡೈಲಿ? ಸರ್ ನಾನು 9:30ಗೆ ಬರ್ತೇನೆ ಸರ್ ಸ್ಕೂಲಿಗೆ. ಮನೆಗೆ ಹೋಗೋದು? ಆಮೇಲೆ ಸ್ಕೂಲ್ ಬಿಟ್ಟ ನಂತರನೂ ಕೂಡ ಆ ಮಕ್ಕಳು ಅಲ್ಲೇ ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕು ಸರ್. ಮನೆಗೆ ಹೋಗ್ಬಿಟ್ರೆ ಹೋಮ್ ವರ್ಕ್ ಮಾಡಲ್ಲ ಅನ್ನೋ ಕಾರಣದಿಂದ ನಾವು ಅಲ್ಲೇ ಹೋಮ್ ವರ್ಕ್ ಮಾಡ್ತೇನೆ ಸರ್. ಆಮೇಲೆ ಈ ನನ್ನಲ್ಲಿ 4 ಮತ್ತು 5 ತರಗತಿ ಮಕ್ಕಳಿಗೆ ಎಲ್ಲಾ ರೀತಿಯ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಷ್ಟು ಪದ್ಯಗಳನ್ನ ಕಲಿಸ್ಬಿಟ್ಟಿದ್ದೀನಿ ಸರ್. ಅವರು ಆ ಪದ್ಯಗಳನ್ನ ಸರ್ ಅವ್ರ ಹಾಡುಗಳ ರೀತಿಯಲ್ಲಿ ಹೇಳ್ತಾರೆ ಸರ್. ಸಾಹಿತ್ಯದ ಬಗ್ಗೆ ಅವರಿಗೆ ಅಷ್ಟೊಂದು ಪ್ರಜ್ಞೆ ಮೂಡಿಸಿದೆ ಸರ್. ನಾನು ಇವತ್ತು ನಮ್ಮ ಸಾಹಿತ್ಯ ಹಿಂದೆ ಒಂದೇ ಮಾತರಂ ಗೀತೆಯಿಂದ ಇಡೀ ರಾಷ್ಟ್ರ ಹೇಗೆ ಒಂದಾಯಿತು, ಉಯಿಲುಗಳು ನಾರಾಯಣರಾವ್ರವರ ಉದಯವಾಗಲಿ ನಮ್ಮ ಕನ್ನಡ ನಾಡು ಹಾಡಿನಿಂದ ಯಾವ ರೀತಿ ಕರ್ನಾಟಕ ಒಂದಾಯಿತು ಅಂತ ಒಂದು ಶಕ್ತಿ ಸಾಹಿತ್ಯದಿಂದ ಇರೋದರಿಂದ ನಾನು ಸಾಹಿತ್ಯದ ಬಗ್ಗೆ ಹೆಚ್ಚಿನದಾಗಿ ಒಲವು ಕೊಟ್ಟಿದ್ದೀನಿ ಸರ್. ಇವತ್ತಿನ ದಿನದಲ್ಲಿ ವಚನ ಪಾಲನೆ ಅಂತಕ್ಕಂಥ ಒಂದು 18 ನುಡಿ ಪದ್ಯ ಬರುತ್ತಲ್ಲ, ಅದರಲ್ಲಿ ರಾಮ ಕಾಡಿಗೆ ಹೋಗ್ತಕ್ಕಂಥ ಪ್ರಸಂಗ ಬರುತ್ತಲ್ಲ, ಅದನ್ನ ಲೀಲಾಜಾಲವಾಗಿ ನಮ್ಮ ಮಕ್ಕಳು ಹೇಳ್ತಾರೆ ಸರ್. 18 ನುಡಿ ಪದ್ಯನೂ ಹೇಳ್ತಾರೆ ಸರ್. ನಮ್ಮ ಚಂದ್ರಶೇಖರ ಕಂಬಾರ್ ಅವರು ಬರೆದಿರ್ತಕ್ಕಂಥ ಈ ಮೂಡಲಮನೆ ಪದ್ಯವನ್ನ ಲೀಲಾಜಾಲವಾಗಿ ಹೇಳ್ತಾರೆ ಸರ್. ಅದು ಹೇಳೋದ್ರಿಂದ ರಾಷ್ಟ್ರೀಯ ಐಕ್ಯತೆ ಮೂಡಿದೆ ಸರ್. ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಮನೆಯಲ್ಲಿ ಕೂಡ ಸಿನಿಮಾ ಹಾಡು ಹೇಳೋದು ಬಿಡಿ ಡಾಕ್ಟ್ರೆ, ಈ ಹಾಡನ್ನೇ ಹೇಳ್ತಾ ಇರ್ತಾರೆ. ಒಂದು ಸಂಸ್ಕೃತಿ ಬರುತ್ತೆ. ಸರ್ಕಾರಿ ಶಾಲೆ ಆಗಿದ್ರಿಂದ ನೀವು ಉದಯವಾಯಿತು ಚೆಲುವ ಕನ್ನಡ ನಾಡು ಅಂತಾಗ್ಲಿ ಅಥವಾ ಕಂಬಾರದ್ದು ಮೂಡಲ ಮನೆ ಆಗ್ಲಿ ಎಲ್ಲ ಹೇಳ್ತಿದ್ದೀರಿ. ನಮ್ ಬೆಂಗಳೂರು ಕಡೆ ಬಂದ್ಬಿಟ್ರೆ ಕಂಬಾರನ ಹಂಗಂದ್ರೇನು? ಅದೇನು ಮನುಷ್ಯನ, ಮರನ, ಬಸ್ಸ, ಕಾರ, ಕಲ್ಲ ಅಥವಾ ಹಿಲ್ ಸ್ಟೇಷನ್ ಅಂತ ಕೇಳ್ಬಿಡ್ತಾರೆ. ಬೇಕಾರೆ ನಮ್ಮ ಕಡೆ ಬಂದ್ಬಿಟ್ರೆ ನೀವು ಆಮೇಲೆ ನಿಮ್ ಕಡೆ ನಮ್ಮ ಪುಣ್ಯ ಇನ್ನೂ ಹುಡುಕ್ತಾ ಇದ್ದೀರಿ. ನಾನೊಂದು ಸಣ್ಣ ಪ್ರಶ್ನೆ ನಿಮ್ಮನ್ನು ಕೇಳಿದೆ ಮೇಷ್ಟ್ರೆ, ರಿಪೀಟ್ ಮಾಡ್ತೀನಿ. ಮನೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಅಲ್ಲೇ ಇರ್ತೀರಲ್ಲ, ನಿಮ್ಗೆ ಇದೇನಾ ಬಿಟ್ಟು ಇನ್ನೇನು ಗೊತ್ತಿಲ್ಲ ಪ್ರಪಂಚದಲ್ಲಿ? ಸ್ಕೂಲು ಮಕ್ಕಳು ನೀವು ಅಷ್ಟೇ ಸರ್. ಆಮೇಲೆ ಆ ಮಕ್ಕಳು ಸರ್ ನನ್ನ ತರಗತಿ ಮಕ್ಕಳು 150 ಗಾದೆ ಮಾತುಗಳನ್ನ ಹೇಳ್ತಾರೆ ಸರ್. ಅಯ್ಯಪ್ಪ, ಅದಕ್ಕಿಂತ ಹೆಚ್ಚು 60ಕ್ಕಿಂತ ಹೆಚ್ಚು ಬಸವಣ್ಣನವರ ವಚನಗಳು, ಸರ್ವಜ್ಞ ವಚನಗಳು, ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳನ್ನ ಹೇಳ್ತಾರೆ ಸರ್. ಮತ್ತು ನಮ್ಮ ದೇಶದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳು, ಕೇಂದ್ರಾಡಳಿತ ಪ್ರದೇಶ ಇವನ್ನೆಲ್ಲ ನಾವು 4 ಮತ್ತು 5 ತರಗತಿ 3 ತರಗತಿ ಎಲ್ಲ ಮಕ್ಕಳು ಹೇಳ್ತಾರೆ ಸರ್. ದೇಶದ ಎಲ್ಲ ರಾಜ್ಯಗಳ ಹೆಸರು ಹೇಳಕ್ಕೆ ಮಕ್ಕಳು ಅಂದ್ರಿ ಮೇಷ್ಟ್ರೆ. ಅಯ್ಯೋ, ದೊಡ್ಡ ಜನ ನೀವು ಕೇಳ್ಬಿಟ್ರೆ ದೊಡ್ಡ 3 ರಾಜ್ಯ ಹೇಳಿದ್ಮೇಲೆ ತಲೆ ಕೈ ಹಾಕ್ತಾರೆ, ಕೆನ್ನೆ ಮೇಲೆ ಕೈ ಇಟ್ಕೊತಾರೆ, ಬೆರಳನ್ನು ಹಿಟ್ಟಿಕ್ಕತ್ತಾರೆ. ಏನು ಫುಲ್ ಗೊತ್ತಿರೋ ಥರ ಡ್ರಾಮಾ ಆಡ್ತಾರೆ. ಹೊರಕ್ ಮಾತ್ರ ಬರಪ್ಪ ಒಂದ್ ಹೆಸರುವೆ. ದೊಡ್ಡ ಮಂದಿಗೆ ಬರಲ್ಲ. ನೀವು ಮಕ್ಕಳು ಕಲ್ಸಿದ್ದೀರಿ ಅಂತಂದ್ರೆ ನೀವು ಕಲಿಸಿದ್ದಕ್ಕಿಂತ ಮಕ್ಕಳು ಕಲಿಸಿದ್ದು ಹೆಚ್ಚು ನನ್ನ ಪ್ರಕಾರದಲ್ಲಿ ಈ ಕಾಲದಲ್ಲಿ. ಏನೋ ಡಾಕ್ಟ್ರೆ, ಸಾರಿ ಮಿಸ್ಟರ್ ಅಂಜಿಗಿರಿ, ನಿಮ್ಮ ಜೊತೆ ಸಂಪರ್ಕದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದ್ಬಿಡ್ತೀನಿ. ನಿಮ್ಮ ಜೊತೆ ಮಾತಾಡ್ತೀನಿ. ಆಲ್ ರೈಟ್, ಲೆಟ್ಸ್ ಕಂಟಿನ್ಯೂ ಟು ಸ್ಪೀಕ್. ವೈ ಇವತ್ತಿನ ದಿನದ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಒಬ್ಬ ಶಿಕ್ಷಕ ಸಣ್ಣ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ, ಶಿಕ್ಷಕನೇ ಹಿಂಗೆ ಮಾಡದಂತೆ ಅನ್ನೋಂಥರ ಈ ಸಮಾಜದಲ್ಲಿ ಇಂತಹ ಸನ್ನಿವೇಶಗಳಲ್ಲಿ ಗುರು ಅನ್ನೋ ಸ್ಥಾನದಲ್ಲಿ ನಿಂತುಕೊಂಡಿರೋ ಒಬ್ಬ ವ್ಯಕ್ತಿ ಸಣ್ಣ ಆಸ್ಥೆ ಮತ್ತು ಆಸಕ್ತಿಯನ್ನು ವಹಿಸಿಬಿಟ್ರೆ ಆ ನಾಳಿನ ಪೀಳಿಗೆ ಹೇಗೆ ತಯಾರಿ ಆಗುತ್ತೆ ಅಂದ್ರೆ, ನಾರಾಯಣ ರಾಯರ ಕಗ್ನ ಹೇಳ್ತಾ ಇದ್ರು, ಕಂಬಾರರ ಮಾತನಾಡ್ತಾ ಇದ್ರು, ವಿವೇಕಾನಂದರ ಮಾತುಗಳು ನುಡಿಮುತ್ತುಗಳ ಬಗ್ಗೆ ಮಾತಾಡ್ತಿದ್ರು, ಬಸವಣ್ಣನವರ ವಚನಗಳ ಬಗ್ಗೆ ಮಾತನಾಡ್ತಾ ಇದ್ರು, ರಾಜ್ಯ ದೇಶದ ಬಗ್ಗೆ ಮಾಹಿತಿಗಳನ್ನ ಮಾತಾಡ್ತಿದ್ರು. ಯಾಕೆಂದ್ರೆ ಸಂಸ್ಕೃತಿ ಇರುತ್ತೆ, ಜೀವನದಲ್ಲಿ ಏನಿರಬೇಕು ಬುಡದಲ್ಲಿ ಗಟ್ಟಿ ಅದಾಗತ್ತೆ. ನಾನು ಅದಕ್ಕೆ ಹೇಳೋದು, ಮಣ್ಣು ಹಾಗೂ ಆ ಮಣ್ಣಿನಲ್ಲಿ ಬೆಳೆದು ಬಂದಿರುವ ಜನರ ಜೊತೆಗಿನ ಸಂಪರ್ಕ ಇದ್ರೆ, ಆ ವಾಸನೆ ಇದ್ರೆ ಮಕ್ಕಳಾಗಿದ್ದಾಗಲೇ ದೊಡ್ಡವರಾದ್ಮೇಲೆ ಅವ್ರು ಕೆಟ್ಟವರಾಗಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಲ್ರೈಟ್, ಮುಂದುವರ್ಸೋಣ. ಅವ್ರ ಜೊತೆ ಮಾತುಕತೆ.